ಧನುಸ್ಸು ರಾಶಿ ಕುಟುಂಬದವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕುಟುಂಬ ಸದಸ್ಯರಿಗೆ ಯಾರಿಗೋ ಏನೋ ಆರೋಗ್ಯದ ಸಮಸ್ಯೆ ಆಗತ್ತೆ, ನಿಮ್ಮ ಜವಾಬ್ದಾರಿ ಅಲ್ಲಿ ಇರತಕ್ಕಂಥದ್ದು. ಹಾಗಾಗಿ ನೀವು ಹೆಚ್ಚು ಉದ್ವೇಗಕ್ಕೆ ಆತಂಕಕ್ಕೆ ಒಳಗಾಗ್ತೀರಿ ಅಂತಕ್ಕಂಥದ್ದು ಮುಖ್ಯವಾಗತ್ತೆ. ಇಲ್ಲಿ ನೌಕರಿಯ ವಿಚಾರದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ನಿಮಗೆ ಆ ಸಾಮರ್ಥ್ಯ ಇರಬಹುದು, ಆದರೆ ಸಮಸ್ಯೆಗಳು ಸವಾಲುಗಳು ನಿಮ್ಮನ್ನು ಹಿಡಿದಿರ್ತಕ್ಕಂತಹ ಕೆಲಸಗಳು ಅಲ್ಲಿ ನಡೆಯುತ್ತೆ. ಅನಗತ್ಯವಾದಂತಹ ಗೊಂದಲಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಯಾವುದೇ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಬಹಳ ಸರಳವಾಗಿ ಆಗುವುದಿಲ್ಲ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ಸ್ಥಿರ ಮನಸ್ಸಿನಿಂದ ಎಲ್ಲವನ್ನೂ ಕೂಡ ಎದುರಿಸಬೇಕಾಗತ್ತೆ. ಆ ಗಟ್ಟಿತನ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಿದೆ. ಆದರೆ ನಾನು ಅಂತಕ್ಕಂಥದ್ದು ನಿಮಗೆ ಹಿನ್ನಡೆಯಾಗತ್ತೆ. ಯಾಕೆ ಅಂತಂದರೆ ಯಾರ ಮಾತನ್ನು ಕೇಳಲಿಕ್ಕೂ ಯಾರ ಸಲಹೆಗಳನ್ನು ಸ್ವೀಕಾರ ಮಾಡಲಿಕ್ಕೂ ನೀವು ತಯಾರಿರುವುದಿಲ್ಲ. ಅದು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡಿದಂತಹ ವಿಷ್ಣು ಏನಿದ್ದಾನೆ, ಆ ವಿಷ್ಣುವನ್ನು ಸ್ಮರಣೆ ಮಾಡಿ, ನಿಮಗೆಲ್ಲವೂ ಕೂಡ ಶುಭವಾಗಿ. ಮಕರ ರಾಶಿ, ನಿಮ್ಮೆಲ್ಲ ವ್ಯವಹಾರದಲ್ಲಿ ಈ ದಿವಸ ಲಾಭವನ್ನು ಹೆಚ್ಚಾಗಿ ಕಾಣತಕ್ಕಂತಹ ಸೂಚನೆಗಳಿದೆ. ಆದರೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾತ್ರ ನಿಮಗೆ ಲಭ್ಯವಾಗತ್ತೆ. ಅದರಿಂದ ಬರತಕ್ಕಂತಹ ಫಲದಿಂದ ನೀವು ಸಂತೋಷವನ್ನು ಪಡಬೇಕಾಗತ್ತೆ ಅನ್ನುವಂಥದ್ದು ಎಚ್ಚರಿಕೆಯ ಮಾತು. ಉದ್ಯೋಗದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶಗಳಿಂದ ಮನಸ್ಸಿಗೆ ತುಂಬ ಸಂತೋಷವಾಗತ್ತೆ. ನೀವೇನೋ ಒಂದಷ್ಟು ಲಾಭವೋ ಅಥವಾ ಒಳ್ಳೆಯತೋ ಆಗತ್ತೆ ಅಂತಕ್ಕಂತಹ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಇಚ್ಛೆಯಂತೆ ನೆರವೇರತಕ್ಕಂಥದ್ದಾಗತ್ತೆ. ವೈವಾಹಿಕ ಜೀವನದ ಒತ್ತಡವೂ ಕೂಡ ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂತಹದ್ದು. ಸಾಂಸಾರಿಕವಾದಂತಹ ಒತ್ತಡ ನಿಮ್ಮನ್ನು ಕಾಡ್ತಾ ಇದ್ದರೆ, ಆ ಒಂದು ಕಷ್ಟ ನಷ್ಟದಲ್ಲೋ ಅಥವಾ ಸಮಸ್ಯೆಯಲ್ಲೋ ನೀವು ಸಿಲುಕಿದ್ರೆ ಅದೂ ಕೂಡ ಈ ದಿವಸ ನಿಮಗೆ ದೂರವಾಗ್ತಕ್ಕಂಥದ್ದಿದೆ. ದೂರದ ಪ್ರಯಾಣದ ಸೂಚನೆ ಇದೆ. ದೂರಿಗೆ ಹೋಗ್ಬೋದು, ವಿದೇಶಕ್ಕೆ ಹೋಗ್ಬೋದು. ಈ ವಿಷಯವನ್ನು ಕುರಿತು ಚರ್ಚೆ ಮಾಡಿ ಇಂದು ನಿರ್ಧಾರವನ್ನು ಮಾಡ್ತಕ್ಕಂತಹ ಒಂದು ಸಮಯ ಬಂದಿದೆ ಅಂತ ಹೇಳಬೇಕಾಗತ್ತೆ. ಮನೆಗೆ ಹೊಸ ಅತಿಥಿ ಬರತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಮನೆಯಲ್ಲಿ ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಂಡು ಬರಬಹುದು, ಅಥವಾ ವಾಹನವನ್ನು ಖರೀದಿಸಬಹುದು, ಅಥವಾ ಮನೆಗೆ ಹೊಸ ಅತಿಥಿಯೇ ಪ್ರತ್ಯಕ್ಷವಾಗಿ ಬರತಕ್ಕಂಥದ್ದಾಗ್ಬೋದು. ಕುಟುಂಬದ ಸದಸ್ಯರು ಬಂಧುಗಳು ಸೌಹಾರ್ದಯುತವಾಗಿ ಮಾತುಕತೆಯನ್ನು ನಡೆಸ್ತಕ್ಕಂತಹ ಉತ್ತಮ ವಾತಾವರಣ ಇರುತ್ತೆ. ವ್ಯಾವಹಾರಿಕವಾಗಿ ಅಥವಾ ಬಂಧುತ್ವದ ವಿಚಾರಕ್ಕಾಗಿ, ಮಂಗಳ ಕಾರ್ಯಕ್ಕಾಗಲಿ ಉತ್ತಮವಾದಂತಹ ಮಾತುಕತೆ ಚರ್ಚೆಗಳು ಆರೋಗ್ಯಕರವಾಗಿ ನಡೀತಕ್ಕಂತಹ ಯೋಗ ಇದೆ. ಅದು ಬಹಳ ಮುಖ್ಯವಾಗಿ ಎಲ್ಲರ ಸಂಬಂಧವನ್ನು ಮತ್ತಷ್ಟು ಇನ್ನಷ್ಟು ಗಟ್ಟಿ ಮಾಡ್ತಕ್ಕಂತಹದ್ದು, ಬೆಸೀತಕ್ಕಂತಹ ಕೆಲಸ ಇಲ್ಲಿ ಆಗತ್ತೆ ಅಂತ ಹೇಳಬೇಕು. ಎಲ್ಲ ದೃಷ್ಟಿಯಿಂದ ನಿಮ್ಮ ಮೂಲ ದೇವರು ಯಾವುದು ಅದನ್ನು ಗುರುತಿಸಿ ಗಮನಿಸಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಭೂಮಿಗೆ ಅಥವಾ ಜಮೀನಿಗೆ ಅಥವಾ ಇನ್ಯಾವುದೋ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವ್ಯವಹಾರಗಳು ಬಾಕಿ ಇದ್ದರೆ, ಗೊಂದಲದಲ್ಲಿದ್ದರೆ ಅಥವಾ ಸಮಸ್ಯೆಗಳಾಗಿದ್ದರೆ ಅದೆಲ್ಲದಕ್ಕೂ ಈ ದಿವಸ ಮುಕ್ತಿ ಸಿಕ್ಕುವಂತಹ ಅವಕಾಶ ಇದೆ. ನಿಮ್ಮ ಸರಿಯಾದಂತಹ ಪ್ರಯತ್ನ ಏನಿದೆ ಅದು ಸ್ಪಷ್ಟವಾಗಬೇಕು ಅಂತಕ್ಕಂಥದ್ದು ಮುಖ್ಯ. ವ್ಯವಹಾರದ ದೃಷ್ಟಿಯಿಂದ ಉತ್ತಮವಾದಂತಹ ಪ್ರಗತಿಯನ್ನು ಕಾಣ್ತೀರಿ. ವ್ಯವಹಾರದಲ್ಲಿ ಒಂದು ಸಾಧನೆಯನ್ನು ಮಾಡೋದಕ್ಕೆ ಈ ದಿವಸ ಮೈಲಿಗಲ್ಲು ಅಂತ ಹೇಳಬೇಕಾದಂಥದ್ದು. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದಲೇ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗತ್ತೆ. ನಿಮಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯದಿಂದ ಮನೆಯ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ದಿವಸ ನಡೆಯುವಂಥದ್ದಾಗತ್ತೆ. ಮತ್ತು ಎಲ್ಲರಿಗೂ ಕೂಡ ನಿಮ್ಮಿಂದನೇ ಅದು ಒಳ್ಳೆಯದಾಯಿತು ಅಂತ ಹೇಳಿ ಮನದಟ್ಟಾಗ್ತಕ್ಕಂತಹದ್ದು, ತಿಳಿತಕ್ಕಂತಹ ಸಮಯ ಬಹಳ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು. ಕುಟುಂಬದ ಸದಸ್ಯರಿಗೋಸ್ಕರವಾಗಿ ಅವರ ಯೋಗಕ್ಷೇಮಕ್ಕೆ, ಅವರ ಆಸೆ ಆಕಾಂಕ್ಷೆಗಳಿಗೆ ಹಣವನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದಾಗತ್ತೆ. ದೂರದಿಂದ ಬರ್ತಕ್ಕಂಥವ್ರು, ಅಂದರೆ ದೂರದ ಊರಿನಿಂದ ಪ್ರಯಾಣ ಮಾಡಿ ಬರ್ತಕ್ಕಂಥವ್ರು, ವಿದೇಶದಿಂದ ವಿಶೇಷವಾಗಿ ಇಲ್ಲಿಗೆ ಬರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಸೂಚ್ಯವಾಗಿ ಕಾಣ್ತಾ ಇದೆ. ಅದನ್ನು ಗಮನಿಸಲಿಲ್ಲ ಅಂತಾದರೆ ತೊಂದರೆಯಾಗುವಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ಉದ್ದೇಶ್ಯವಾಗಿಟ್ಟುಕೊಂಡು ಆಂಜನೇಯನ ಅಷ್ಟೋತ್ತರವನ್ನು ಪಠನೆ ಮಾಡಿ, ಇಲ್ಲ ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅನಗತ್ಯವಾಗಿ ವಾದ ವಿವಾದಗಳಲ್ಲಿ ಭಾಗಿಗಳಾಗಬಾರದು. ಯಾವ ವಿಷಯ ನಿಮಗೆ ಬೇಡವೋ, ಯಾವುದು ಅನಗತ್ಯವಾದಂತಹ ವಿಷಯವೋ ಆ ವಿಷಯದಿಂದ ನೀವು ದೂರ ಇರತಕ್ಕಂಥದ್ದು ಒಳ್ಳೆಯದು.
ಬೇರೆಯವರು ಏನೇ ವಾದ ಮಾಡಲಿ ಅಥವಾ ಯಾವುದೇ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಲಿ, ನಿಮಗದು ಅನಗತ್ಯ, ನಿಮಗೆ ಬೇಡವಾದಂಥದ್ದು. ಆ ವಿಷಯ ನಿಮಗೆ ಗೊತ್ತಿದ್ರೆ ಆಯಿತು. ವೃಥಾ ಹಣ ಖರ್ಚಾಗತ್ತೆ, ವಿನಾಕಾರಣ ದುಂದು ವೆಚ್ಚವಾಗ್ತಕ್ಕಂಥದ್ದು, ಯಾವುದೇ ರೀತಿಯ ಪ್ರಯೋಜನಗಳು ಕಂಡು ಬರದೇ ಇರತಕ್ಕಂಥದ್ದು, ಮನೋರಂಜನೆಯೂ ಇಲ್ಲ, ಸಂತೋಷವೂ ಇಲ್ಲ, ಆದರೆ ಹಣ ಮಾತ್ರ ಖರ್ಚಾಗ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಇದರಿಂದ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ಕಿರಿಕಿರಿ ಆಗುತ್ತೆ. ಅದನ್ನು ಆಳವಾಗಿ ನೋಡ್ತಾ ಹೋದಾಗ ಅಲ್ಲಿ ಕಿರಿಕಿರಿ ಆಗತಕ್ಕಂತಹದ್ದಕ್ಕೂ ನೀವು ಚರ್ಚೆ ಮಾಡ್ತಕ್ಕಂತಹ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಪ್ರಭಾವಿ ವ್ಯಕ್ತಿಗಳು ಮನೆಗೆ ಬರಬಹುದು. ಅವರ ಮಾತುಗಳಿಂದ, ಅವರ ಸಲಹೆ ಸೂಚನೆಗಳಿಂದ ಒಂದಷ್ಟು ಸಮಾಧಾನಕರವಾದಂತಹ ವಾತಾವರಣ ಏರ್ಪಾಟಾಗತ್ತೆ. ಆದರೆ ಮನೆಯಿಂದ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಬೇಸರವೂ ಕೂಡ ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಅದನ್ನ ಸಮಾಧಾನ ಪಡಿಸೋದಕ್ಕೆ, ಬೇರೆಯವರನ್ನ ಮನೆಯಿಂದ ಹೊರಗಡೆ ಹೋಗುವಂಥವ್ರನ್ನ ವಿಚಾರ ಮಾಡೋದಕ್ಕೆ ನಿಮಗೆ ಸಮಯ ಇರೋದಿಲ್ಲ. ಹಾಗಾಗಿ ಅದೂ ಕೂಡ ಒಂದಷ್ಟು ಮನೆಯಲ್ಲಿ ಗೊಂದಲಕ್ಕೆ ಕಾರಣವಾಗ್ತಕ್ಕಂಥದ್ದು. ನಿಮ್ಮ ಯೋಚನೆಯಲ್ಲೇ ನೀವು ಮಗ್ನರಾಗ್ಬಿಡ್ತೀರಿ. ನಾನೇನು ಮಾಡಬೇಕು, ನನಗೇನು ಜವಾಬ್ದಾರಿ ಇದೆ ಅನ್ನುವಂಥದ್ದು ನಿಮಗೆ ಗಮನಕ್ಕೆ ಬರದೇ ಇರತಕ್ಕಂತಹ ಸಮಯ ಇದು ಅಂತ ಹೇಳಬೇಕು. ಈ ದಿವಸ ಒಟ್ಟಾರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಏನೋ ಒಂದು ರೀತಿಯ ಮುನಿಸು ಅಥವಾ ಬೇಡದೇ ಇರತಕ್ಕಂತಹ ವಾತಾವರಣ, ಮನಸ್ತಾಪ, ಜಗಳ ಅಥವಾ ಇನ್ನೇನೋ ಒಂದು ರೀತಿಯ ವಿರೋಧವನ್ನ, ದ್ವೇಷವನ್ನ ಸಾಧಿಸ್ತಕ್ಕಂತಹ ಸಮಯವಾಗಿಯೇ ಕಳೆದು ಬಿಡುತ್ತೆ ಎಂಬುದಾಗಿ ಹೇಳಬೇಕಾದಂಥದ್ದು. ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರುವಂಥ ಆಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಐಕ್ಯಮತ್ಯ ಮಂತ್ರವನ್ನ ಪಠನೆ ಮಾಡಿ, ಶ್ರವಣ ಮಾಡಿ. ಶುಭವಾಗಿ.